ಇನ್ನು ಬಣ ರಾಜಕೀಯಗಳು ಬಣ ಬಡಿದಾಟಗಳು ಎಲ್ಲಾ ಪಾರ್ಟಿಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಇದು ರಾಜ್ಯದ ಅಭಿವೃದ್ಧಿ ಮೇಲೆ ಪರಿಣಾಮ ಬೀರುತ್ತೆ. ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲಾ ಪಾರ್ಟಿಗಳಲ್ಲೂ ಕೂಡ ಬಣ ರಾಜಕೀಯ ಬಣ ಬಡಿದಾಟ ಆಂತರಿಕ ಜಗಳ ಇದ್ದೇ ಇರುತ್ತೆ. ಇದು ರಾಜ್ಯದ ಅಭಿವೃದ್ಧಿ ಮೇಲೆ ಪರಿಣಾಮ ಬೀರುತ್ತೆ. ಕಾಂಗ್ರೆಸ್ನಲ್ಲಿ ಸಿಎಂ ಅವರು ಗಮನಿಸಿದ್ದಾರೆ, ಅದನ್ನ ಸರಿ ಮಾಡದೆ ಇರೋದು ಸರಿಯಲ್ಲ. ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಬಿಜೆಪಿಯಲ್ಲಿ ಏನ್ ಹೇಳೋದು ಅರ್ಥ ಆಗ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಸತ್ಯವಂತರ ಪಕ್ಷ ಅದು ಅಂತ ಎಂಎಲ್ಸಿ ವಿಶ್ವನಾಥ್ ಹೇಳಿದ್ದಾರೆ. ಬಿಜೆಪಿಯಲ್ಲೂ ಬಣ ಬಡಿದಾಟ, ಕಾಂಗ್ರೆಸ್ನಲ್ಲೂ ಇದೇ ರೀತಿ ಬಣ ಬಡಿದಾಟ, ಸಿಎಂ ಕುರ್ಚಿಗಾಗಿ, ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕಾಗಿ, ಹಾಗಾಗಿ ಎಲ್ಲಾ ಪಾರ್ಟಿಯಲ್ಲೂ ಇರುತ್ತೆ. ಬಟ್ ಇದೆಲ್ಲದನ್ನು ಕೂಡ ಹಾಗೆ ಬಿಡಬಾರ್ದು. ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಬೇಕು. ಹಾಗೆ ಬಿಟ್ರೆ ರಾಜ್ಯದ ಅಭಿವೃದ್ಧಿ ಆಗಲ್ಲ ಅಂತ ಎಂಎಲ್ಸಿ ವಿಶ್ವನಾಥ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದ್ರಿಂದ ರಾಜ್ಯಕ್ಕೂ ಒಳ್ಳೆಯದಲ್ಲ, ರಾಜ್ಯದ ಅಭಿವೃದ್ಧಿ ಆಡಳಿತದ ಮೇಲೆ ಬಹಳ ಪರಿಣಾಮ ಬೀರ್ತದೆ, ಯಾರಿಗೂ ಒಳ್ಳೆಯದಲ್ಲ. ಆದರೆ ಮುಖ್ಯಮಂತ್ರಿಗಳು ಅದೆಲ್ಲ ಗಮನಿಸಿ ಕೂಡ ಅದನ್ನು ಸರಿ ಮಾಡಿದ್ರೆ ಆದಂಗಾಗಿ ಹೋದಂಗೆ ಹೋಲಿ ಅಂತ ಹೋಗ್ತಾ ಇರ್ತದೆ. ಒಳ್ಳೆ ಬೆಳವಣಿಗೆ ಅಲ್ಲ. ಬಿಜೆಪಿ ಏನು ಹೇಳೋದು ಒಂದು ಅರ್ಥ ಆಗ್ತಾ ಇಲ್ಲ. ಒಂಥರ ಸತ್ಯವಂತರು ಪಾರ್ಟಿ ಅದು. ಆಮೇಲೆ ನೀವೇ ಲೆಕ್ಕ ಹಾಕೊಳ್ಳಿ ಬರಲ್ಲ. ಅವರು ನೀರಾವರಿ ಮಂತ್ರಿ ಇದ್ದಾರೆ, ನಮ್ಮ ಜಮೀನುಗಳಿಗೆ ನೀರಿನ ಭಾಳ ತೊಂದರೆ. ಈಗ ಅದಕ್ಕೆ ಸ್ವಲ್ಪ ಕೆಲವೆಲ್ಲ ಕಾಮಗಾರಿಗಳು ಸ್ಯಾಂಕ್ಷನ್ ಮಾಡ್ಕೊಂಡು ಈ ಬಣ ರಾಜಕೀಯಗಳು ಎಲ್ಲ ಪಾರ್ಟಿಗಳು ಇದ್ದಾವೆ. ಆದ್ದರಿಂದ ರಾಜ್ಯಕ್ಕೂ ಒಳ್ಳೆಯದಲ್ಲ, ರಾಜ್ಯದ ಅಭಿವೃದ್ಧಿ